ಪಹಲ್ಗಾಮ್ನ ಅಟ್ಯಾಕ್ನ ನಂತರ ಗಡಿಯಲ್ಲಿ ಯುದ್ಧದ ಭೀತಿ ಪಾಕಿಸ್ತಾನಕ್ಕೆ ಹೆಚ್ಚಾಗಿದೆ. ಈ ಯುದ್ಧದ ಭೀತಿಯ ಬಗ್ಗೆ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಪದೇ ಪದೇ ಭಾರತದ ವಿರುದ್ಧ ಟ್ವೀಟ್ ಮಾಡ್ತಾ ಇದ್ದಾರೆ, ಭಾರತದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಹಾಗೆ ಭಾರತವನ್ನು ಟೀಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಭಾರತದ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ ಕೂಡ ಕೌಂಟ್ರ್ ಮಾಡಿದ್ದಾರೆ. ನೀವು ಕಾರ್ಗಿಲಲ್ಲಿ ಸೋತೋದ್ರಿ, ಎಷ್ಟು ಬಾರಿ ಸೋಲ್ಬೇಕು ಅಂತ ಅನ್ಕೋತೀರಾ? ಎಷ್ಟು ಸಾರಿ ಸೋಲ್ಬೇಕು ನೀವು? ಎಲ್ಲೆಲ್ಲೂ ಕೂಡ ಭಾರತದ ಮುಂದೆ ಅವಮಾನವನ್ನೇ ಅನುಭವಿಸಿದ್ದೀರಾ. ಇಷ್ಟಾದರೂ ಕೂಡ ನಿಮಗೆ ಇನ್ನು ನಿಮ್ಮ ದೇಶವನ್ನ ಬೇರೆ ರೀತಿಯಲ್ಲಿ ತೀರಾ ಬಡತನದಲ್ಲಿ, ತೀರಾ ಸಂಕಷ್ಟದಲ್ಲಿರುವಂಥ ಪಾಕಿಸ್ತಾನವನ್ನು ಮೇಲೆತ್ತಬೇಕು ಅನ್ನುವಂಥ ಯೋಚನೆ ಏನೂ ಇಲ್ಲ. ಈ ಸಂದರ್ಭದಲ್ಲಿ ಕೂಡ ನೀವು ಭಾರತದ ವಿರುದ್ಧ ಮಾತಾಡ್ತೀರೇ ಹೊರತು ಪಾಕಿಸ್ತಾನದ ಕಷ್ಟವನ್ನು, ಅಲ್ಲಿನ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಈ ರೀತಿಯಲ್ಲಿ ಟ್ವೀಟ್ ಮಾಡಿ ಕೌಂಟ್ರ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಮಗೆ ನಮ್ಮ ದೇಶದ ಆರ್ಮಿ ಬಗ್ಗೆ ನಂಬಿಕೆ ಇದೆ, ಭಾರತ್ ಮಾತಾ ಕಿ ಜೈ, ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ್ದಾರೆ ಶಿಖರ್ ಧವನ್. ಶಿಖರ್ ಧವನ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಚಾಂಪಿಯನ್ ಆದರು. ಅದರಲ್ಲಿ ಅವರು ಅಂಬಾಸಿಡರ್ ಆಗಿದ್ದರು. ಅಲ್ಲಿ ಪಾಕಿಸ್ತಾನಿ ಕ್ರಿಕೆಟಿಗರ ಜೊತೆ ಬೆರೆತಿದ್ರು. ಸಹಜವಾಗಿಯೇ ಒಳ್ಳೆಯ ಅವರಿಗೂ ಕೂಡ ಸ್ನೇಹ ಸಂಬಂಧ ಇತ್ತು. ಅಂದರೆ ಆ ಒಂದು ಚಾಂಪಿಯನ್ಸ್ ಟ್ರೋಫಿ ಸಂದರ್ಭದಲ್ಲಿ ಪಾಕಿಸ್ತಾನ ಅದನ್ನು ಹೋಸ್ಟ್ ಮಾಡಿದ್ರಿಂದ, ಅಲ್ಲಿ ಭಾರತದಿಂದ ಅಂಬಾಸಿಡರ್ ಆಗಿದ್ದರಿಂದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹೈಯೆಸ್ಟ್ ರನ್ ಗಳಿಸಿದ್ದವರು ಕೂಡ. ಸೊ 2017ರಲ್ಲಿ ಪಾಕಿಸ್ತಾನ ಇಲ್ಲಿ ಚಾಂಪಿಯನ್ ಆಗಿತ್ತು ಚಾಂಪಿಯನ್ಸ್ ಟ್ರೋಫಿಲಿ. ಹಾಗಾಗಿ ಪಾಕಿಸ್ತಾನನೇ ಹೋಸ್ಟ್ ಮಾಡಿತ್ತು. ಭಾರತ ಅಲ್ಲಿ ಆಡಲಿಲ್ಲ. ಹೈಬ್ರಿಡ್ ಮಾದರಿಯಲ್ಲಿ ಭಾರತ ಇದು ದುಬೈನಲ್ಲಿ ಆಡಿದ್ರಿಂದ ಸೊ ಅಲ್ಲಿ ಸಹಜವಾಗಿಯೇ ಒಂದಷ್ಟು ಹೀಟ್ ಇತ್ತು. ಭಾರತ ಚಾಂಪಿಯನ್ಸ್ ಟ್ರೋಫಿ ಆಡೋಕ್ಕೆ ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ ಅಂತ. ಆದರೂ ಶಿಖರ್ ಧವನ್ ಅದು ಅಂಬಾಸಿಡರ್ ಆಗಿದ್ರು. ಭಾರತ ಪಾಕಿಸ್ತಾನ ಎರಡೂ ತಂಡಗಳ ನಡುವೆ ಒಂದೊಳ್ಳೆಯ ಆ ಭಾರತ PCB ನಡುವೆ ಕೂಡ ಒಂದೊಳ್ಳೆಯ ಬಾಂಧವ್ಯ ಇತ್ತು. ಆದರೆ ಈಗ ಯುದ್ಧ ಅಂತ ಬಂದಾಗ, ದೇಶ ಅಂತ ಬಂದಾಗ ನಾವು ಪಾಕಿಸ್ತಾನನ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಅವ್ರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಆಕ್ರೋಶ ಇದೆ. ಈ ಒಂದು ಪಹಲ್ಗಾಮ್ ಅಟ್ಯಾಕ್ನ ನಂತರ ಶಿಖರ್ ಧವನ್ ಭಾರತದ ಪರವಾಗಿ ನಿಂತಿರೋದು ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೆ ಕೂಡ ಅವ್ರ ಬಗ್ಗೆ ಅಭಿಮಾನ ಮೂಡಿಸ್ತಾ ಇದೆ. ಅದರಲ್ಲಿ ಕೂಡ ಪಾಕಿಸ್ತಾನಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಯಾವಾಗಲೂ ಈ ರೀತಿಯ ಬೇಡದ ಕೆಲಸವನ್ನೇ ಮಾಡ್ತಾರೆ ಅಂತ ಫ್ಯಾನ್ಸ್ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.